ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ವಿಷಯ ಹೆಂಗ್ ಹೇಳ್ಬೇಕ ಅನ್ಸ್ಲಿಕತ್ತದ. ಪಾಪ ವಿದ್ಯಾರ್ಥಿಗಳ ಸ್ಥಿತಿ ನೋಡಿದ್ರ ಹೊಟ್ಟೆಗ್ ಸಂಕಟ ಆಗ್ತದ ನೋಡ್ರಿ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಾಗ ಮೊರಾರ್ಜಿ ದೇಸಾಯಿ ಅಂತ ಹೇಳಿ ಒಂದು ವಸತಿ ಶಾಲೆ ಐತಿ ನೋಡ್ರಿ. ಈ ಶಾಲೆಯಾಗಿನ ಊಟ ಆಗ್ಲಿ, ಹಾಸ್ಟೆಲ್ದಾಗಿನ ಊಟ ಆಗ್ಲಿ ಚಂದ ಇರೋದಿಲ್ಲ, ಟೇಸ್ಟ್ ಹತ್ತುದಿಲ್ಲ, ರುಚಿಸುದಿಲ್ಲ ಅಂತ ಕೇಳಿದ್ದೆ. ಆದ್ರೆ ನಿನ್ನೆ ರಾತ್ರಿ ಊಟ ಮಾಡಿದ ವಿದ್ಯಾರ್ಥಿಗಳಿಗೆ ಶಿಸ್ತು ಹೊಟ್ಟೆ ಬ್ಯಾನಿ ಚಾಲು ಆಗ್ಯದ. ಒಬ್ರು ಇಬ್ರಿಗೆ ಅಲ್ಲ, 30-40 ವಿದ್ಯಾರ್ಥಿಗಳಿಗೆ ಹಿಂಗ ಏಕಾಏಕಿ ಊಟ ಮಾಡದ ಮೇಲೆ ಹೊಟ್ಟೆ ಬ್ಯಾನಿ ಚಾಲು ಆಗ್ಬಿಟ್ಟದ. ಪಟ್ ಅಂತ ಅಲ್ಲೇ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಟ್ರೀಟ್ಮೆಂಟ್ ಕೊಡಿಸಿ ಚಿತ್ತಾಪುರದ ಸರ್ಕಾರಿ ದವಾಖಾನಿ ಕಳಿಸಾರ. ಆದ್ರೆ ಒಂದು ಸರಿಯಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲಂತ, ಡಾಕ್ಟರ್ಸ್ ಇಲ್ಲಂತ, ಸರಿಯಾದ ಸಮಯಕ್ಕೆ ವೈದ್ಯರು ಸಿಗುವುದಿಲ್ಲ. ಎಂಥ ಪರಿಸ್ಥಿತಿ. ಸರ್ಕಾರಿ ದವಾಖಾನಿ ಕತಿ ಕೇಳಬೇಡ್ರಿ ನೀವು. ಇಷ್ಟು ಹೈರಾಣಕ್ ಬಿದ್ದಾವ ಪಾಪ ವಿದ್ಯಾರ್ಥಿಗಳು ಒಂದು ಹಾಸ್ಟೆಲ್ ಊಟ ಮಾಡಿ. आजकल में ये हो रहा है, ये वीडियो है, ये वायरल है। ऑटो में बच्चे को ऐसा हो रहा है गाइस। देखो सर, आजकल की हालत, बच्चे खाना खा पूरे बच्चे परेशान कर रहे, उल्टा कर ले रहे, सब कुछ रोने लगे पूरे बच्चे। पूरे बच्चे सर, पूरे एक तरफ से पूरे बच्चे ये देखो रात में क्या टाइम होने लगे, 9 बजने लगे, कौन पूछने आ रहे बोलो जरा। बच्चे पूरे परेशान है, पूरे बच्चे लेडीज जो है ना वो जो बॉडी बच्चे तो परेशान है। वो सड़ी बॉडी का पानी की वजह से खाना है, सड़ी बॉडी का पानी ಅಲ್ಲ, ಇದು ಹೇಳಿ ಕೇಳಿ ಗೃಹ ಮಂತ್ರಿಗಳ ಸ್ವಕ್ಷೇತ್ರ ಚಿತ್ತಾಪುರ. ಇಲ್ಲೇ ಹಿಂಗ ಪರಿಸ್ಥಿತಿ ಅಂದ್ರ ಮಂದಿ ಸಿಟ್ಟಿಗೇಳುದಿಲ್ಲ ಏನ್ ಹೇಳ್ರಿ. ಏನಿಲ್ಲ ಅಂದ್ರು ಅಪ್ಪ ಮಗ 30-40 ವರ್ಷದಿಂದ ಇದೇ ಭಾಗದಾಗ ಆಡಳಿತ ನಡೆಸ್ಕೋತು ಬಂದಾರ, ಅಧಿಕಾರದಾಗದಾರ. ಒಂದು ಕುಡಿಯುವ ಶುದ್ಧ ನೀರು ಸಿಗುದಿಲ್ಲ ಅಂತಲ್ಲಿ, ಸ್ವಂತ ಊಟ ಸಿಗುದಿಲ್ಲ ಅಂದ್ರ ಹೆಂಗ ಹೇಳ್ರಿ. ಸರ್ಕಾರಿ ಶಾಲೆ ಆಗಿರ್ಬೋದು, ಹಾಸ್ಟೆಲ್ಗಳಾಗಿರ್ಬೋದು, ಇಂಥ ಪರಿಸ್ಥಿತಿ ಅಂದ್ರ ಮಂದಿ ರೊಚ್ಚಿಗೇಳುದಿಲ್ಲ ಏನ್ ಹೇಳ್ರಿ. ಹಿಂಗಾಗಿ ಸಿಟ್ಟಿಗೆ ಎದ್ದು ಹೋಮ್ ಮಿನಿಸ್ಟರ್ ಹೆಂಗ್ ಬೇಕ್ ಹಂಗ ಮಾತಾಡ್ಲಿಕತ್ತಾರ, ಬಾಯಿಗೆ ಬಂದಂಗ ಏಕವಚನದಾಗ ಬೈಲಿಕತ್ತಾರ. ಕೆಲ್ಸಕ್ ಬರ್ಲಾರ್ದವ ಹೋಮ್ ಮಿನಿಸ್ಟರ್ ಕರ್ನಾಟಕ ಪಿಕೆ ಎಲ್ಲಿದೆಯೋ ನಿನ್ನ ಕ್ಷೇತ್ರದಾಗ. ಇವತ್ತ ದಂಡೋತಿದಾಗ ನಮ್ಮ ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ 50-60 ಹುಡುಗರು ಫುಡ್ ಪಾಯ್ಸನಿಂಗ್ ಆಗಿ ಸಾವು ಬದುಕು ಕಾರಣದಲ್ಲಿ ಅದಾರ. ಏನ ನೆನಪದ? ಏನ ಆರಾಮ್ ಮಕ್ಕೊಂಡಿದ್ಯಾ ಮನ್ಯಾಗ? ನೀನು ನಾನು ಅನ್ಸ ಮಟ್ಟಿಗೆ ನೀನ್ ಆರಾಮ್ ಮಕ್ಕೊಂಡಿರ್ಬೋದು, ಖಾಲಿ ನಿನ್ಗ RSS ಬೈಯೋದು ಮತ್ತು ಅವ್ರಿಗೆ ಬೈಯೋದು ಅಷ್ಟೇ ನಿನ್ಗೆ ಗೊತ್ತದ. ನೋಡು ಹಣೆ ಬಾರ್ ನೋಡೋದು ನೀವು ಕ್ಷೇತ್ರ. ಸತ ಸಾವು ಬದುಕು ಕಾರಣದಲ್ಲಿ ಕೂತಾರ, ಅವ್ರ ಮೇಲೆ ನಿಗಾ ಇಲ್ಲ. ನೀನ್ ನೋಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲ RSS ಅಂದೆ ಅದೊಂದು ಇದೊಂದು ಅಂತಲೋ, ಯೂಸ್ಲೆಸ್ ಫೆಲ್ಲೋ, ನಾನ್ಸೆನ್ಸ್ ಫೆಲ್ಲೋ. ಕ್ಷೇತ್ರದಾಗ ನೋಡು ಏನಾಗ್ಯದ. ನಮ್ಮಂತವ್ರು ಜನರ ಮಧ್ಯೆ ಇದ್ರೆ ನಮ್ಮೆಲ್ಲ ಕೇಸ್ ಮಾಡ್ತಿ. ಅದೇ ನಮ್ಮ ಚಿತ್ತಾಪುರ ಹಾಸ್ಪಿಟಲ್ ಅಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಆ ಹಾಸ್ಪಿಟಲ್ ನಾನು ಒಂದ್ಸಾರಿ ಹೋಗಿ ಕೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಲಕ್ ಹಚ್ತೀನಿ, ನಾನ್ಸೆನ್ಸ್ ಫೆಲ್ಲೋ. ಈಗ ನೋಡಿದ್ರೆ ನೀನು ಅಲ್ಲಿ ಇರಲ್ಲ, ನಮ್ಮಂತವ್ರು ಇರಕ್ ಕೊಡಲ್ಲ. ಜನರಿಗೆ ಯಾಕೆ ಸಾಯಿಸ್ಲತ್ತೀವೋ ಹುಚ್ಚ, ಗಮನ ಕೊಡು. ದಂಡೋತಿದಾಗ 50-60 ಹುಡುಗರು ಇವತ್ತು ಸತ್ತಾರ. ಏನ್ ಇವತ್ತು ದೊಡ್ಡ ನೀನು ತೀಸ್ಮಾರ್ಖಾನಪ್ಲೆ ನಿನ್ನ ಫಾಲೋವರ್ಸ್ ಕೂಡ ಹುಚ್ಚರು. 50-60 ನಿಮಿಷ ಇವರು ನಿಮ್ಮ ಗುಲಾಮ್ಗಿರಿ ಮಾಡಿ ಮಾಡಿ ಫಾಲೋವರ್ಸ್. ಆ ಫಾಲೋವರ್ಸ್ ಬುದ್ಧಿ ಇಲ್ಲ, ಸರಿಯಾಗಿ ಹಾಸ್ಟೆಲ್ ಇಲ್ಲ, ಸರಿಯಾಗಿ ಸ್ಕೂಲ್ ಇಲ್ಲ, ಸರಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಈ ಹುಚ್ಚರು ಹೋಗಿ ನಿನ್ನ ಮಾತು ಕೇಳಿ ನಿನ್ನ ಫಾಲೋವರ್ ಆಗಿ ಅವ್ರನ್ನು RSS ಬೈಲತ್ತಾರ. ಎಂತ ಜನರಿದ್ದೀರೋ, ಇನ್ನ ಎಷ್ಟು ಜನರಿಗೆ ಮೋಸ ಮಾಡ್ತೀರಿ, ಇನ್ನ ಎಷ್ಟು ಜನರಿಗೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಳಿದಿರ್ತೀರೋ ಹುಚ್ಚುರೇ. ನೋಡ್ರಿ, ಗಮನ ಕೊಡ್ರಿ. ಚಿತ್ತಾಪುರದಾಗ ಏನೇನಾಗ್ಲತ್ತದ ಹಣೆ ಬಾರ ನೋಡ್ರಿ. ಪಟ್ನಾ ಅಲ್ಲಿ ಯಾರದಾರ ಏನಿಲ್ಲ ಸ್ವಲ್ಪ ಹೋಗಿ ನೋಡಿ ಬರ್ರಿ. ಖಾಲಿ RSS ಮಾತಾಡಕ್ಕೆ ನೀವು ರೋಡ್ ಮೇಲೆ ಇಳಿಬೇಡ್ರಿ ಹುಚ್ಚುರೇ. ಅಲ್ಲಿ ಹೋಗಿ ಜನರ ಸಮಸ್ಯೆ ಏನಾದ್ರು ಕೇಳ್ಕೊಳ್ರಿ. ನಂತರ ನಿಮ್ ಪಿಕೆಗ ಫಾಲೋವರ್ಸ್ ಆಗ್ರಿ. ಇವತ್ತು ಚಿತ್ತಾಪುರಿನ ಪರಿಸ್ಥಿತಿ ಒಂದು ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಇಲ್ಲ ಅಂತ ಕಾರಣ ಆಟೋಗಳಲ್ಲಿ ತಗೊಂಡೋಗ್ತಾ ಇದಾರೆ. ಹಾಸ್ಪಿಟಲ್ ಡಾಕ್ಟರ್ಗಳು ಸರಿ ಇಲ್ಲ. ಜನರು ಇವತ್ತು ನಮ್ಮ ಹುಡುಗರು ಸ್ಟೂಡೆಂಟ್ಸ್
ಫುಡ್ ಪಾಯ್ಸನಿಂಗ್ ಆಗಿ ಊಟ ಸರಿಯಾಗಿಲ್ಲ, ನೀರ್ ಸರಿಯಾಗಿಲ್ಲ, ಸಾವು ಬದುಕಿನ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ. ಇವರಿಗೆ ನಾನು ಇವತ್ತು ಧಿಕ್ಕರಿಸ್ತೀನಿ. ಇಂಥ ನಾಲಾಯಕ, ಇಂಥ ನೀಚಿಗೆ ತಾವೆಲ್ಲರೂ ತಕ್ಕದ ಪಾಠ ಮಾಡಬೇಕು. ಎಲ್ಲರೂ ವಿಡಿಯೋ ಮಾಡಿ ಈ ಹುಚ್ಚು ಪ್ರಿಯಾಂಕ್ ಖರ್ಗೆ, ಚಾರ್ಲಿಸ್ ಪ್ರಿಯಾಂಕ್ ಖರ್ಗೆ ನೀವು ಎಲ್ಲರೂ ಪ್ರಶ್ನೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಇಲ್ಲಿ ಸಮಸ್ಯೆ ಆಗಿರೋದು ನಮ್ಮ ರಾಜ್ಯದ ಗೃಹ ಮಂತ್ರಿಯಾಗಿ ದಿನ ಬೆಳಗಾದ್ರ RSS ಜಪ ಮಾಡ್ತಾರ. RSS ರಿಜಿಸ್ಟ್ರೇಷನ್ ಆಗಿಲ್ಲ, ಅದ ಪತ್ರ ಆಯ್ತು, ಇದು ಆಯ್ತು, ಅದಾಯ್ತು ಅಂತ ಹೇಳಿ. ಆದ್ರೆ ಇವ್ರದೇ ಒಂದು ಸ್ವಕ್ಷೇತ್ರದಾಗ ಇಂಥ ಪರಿಸ್ಥಿತಿ ಬಂದಾಗ ಮಂದಿ ಸಿಟ್ಟು ಹೇಳುದು ಸಹಜ ಅದ. ಈಗ ಪ್ರಶ್ನೆ ಹಾಕ್ಲಿಕ್ಕತ್ತಾರ. ಹೌದು ಬಿಡ್ರಿ, RSS ರಿಜಿಸ್ಟ್ರೇಷನ್ ಆದ್ರೆ ಇಂಥವೆಲ್ಲ ಸಮಸ್ಯೆಗಳಾಗೋದಿಲ್ಲಲ್ಲ, ಇದಕ್ಕೆಲ್ಲ ಪರಿಹಾರ ಅದೇ ಏನಂತ ಪ್ರಶ್ನೆ ಮಾಡ್ಲಿಕ್ಕತ್ತಾರ. ಇದಕ್ಕೆ ಉತ್ತರ ಏನು ಸಿಗತೈತೋ ಏನೋ ಆ ದೇವರಿಗೆ ಗೊತ್ತು. ಇನ್ನು ನಮ್ಮ ರಾಜ್ಯದಾಗ ನಡಿಲಿಕತ್ತಿರುವಂತಹ SIR ಪ್ರಕ್ರಿಯೆ ರಾಷ್ಟ್ರಾದ್ಯಂತ ಸುದ್ದಿ ಮಾಡ್ಲಿಕ್ಕತ್ತದ. ಈ SIR ಪ್ರಕ್ರಿಯೆ ಕಲ್ಯಾಣ ಮಂಟಪಗಳದ್ರಾಗಾಯ್ತು, ಮಸೀದಿಗಳದ್ರಾಗಾಯ್ತು. ಈಗ ನೋಡಿದ್ರ ಆರಾಮಾಗಿ ಉರ್ದು ಸಾಲ್ಯಾಂಗ್ ಮಾಡ್ಲಿಕ್ಕತ್ತಾರ. ನೋಡಿದ್ರ ಗಾಬರಿ ಆಗ್ತದ, ಇದು ಯಾವ ಜಾಗಪ್ಪ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ಉರ್ದುನೇ ಮಾತಾಡ್ಲಿಕ್ಕತ್ತಾರ. ಒಂದ್ ಫಾರ್ಮ್ ತೊಂಬ್ಲಿಕ್ಕೆ ಜಸ್ಟ್ 50 ರೂಪಾಯಿ ಅಂತ. ಏನ್ರಿ, ಎಲ್ಲಿ ಬೇಕಲ್ಲಿ ಹಿಂಗ ಸರ್ಕಾರದ ಪ್ರಕ್ರಿಯೆ ನಡೆಸ್ತಾರ ಅಂದ್ರೆ ಏನ್ ಹೇಳ್ಬೇಕು ಇದಕ್ಕ? घरांकने को नोट फ्री ना मिस करना तो फ्री ना फिलअप करना तो कासा मंगले दी ना तुम्हें करके लाखों देना एक काम करो ना, नहीं मंगले तो कासा तुम्हें भर्ती करके लाखों तुम्हें ना करना तो नहीं कौन बोले हमें करना तो रूल्स है तो नहीं रूल्स कौन बोले उसके ले लगा रूल्स लिख ले घरांकने सरकारी नहीं घरांकने खाली आप फार्मा मा देती सो तुम्हें भर्ती करके लाख दिया था, हमें फोन में भर्ती गलत कर लेने से हमें फोन में कर दिया, हमें भर्ती करके लाख दिया। किसका माय है? हमें मेरा ये घरांकने सरकारी नहीं था मैडम तो 50 रुपए ज्यादा ना मिस फोन में भर्ती करके हम ना मालूम नहीं ना मां, हमें क्या बोली पैसे मांग लियो कर लो हाँ नहीं रूल्स है सो घरांकने आको ना मिस घरे घर को आको रूल्स है सो ना घरे घर लिखना सो फिलअप तुम्हें करना सो फ्री ना नहीं मां वो रूल्स कौन माने रूल्स लगा बोलो जो इनको नहीं कर रहे हैं बोलो जो वो कौन रूल्स बोले भर्ती करने का उनको बोलो ना, नहीं कर रही हो तो उसको कहते हो मैडम अभी का बोलो ಎಂಥ ವಿಚಿತ್ರ, ಎಂಥ ವಿಪರ್ಯಾಸ ಅಂದ್ರ ನೋಡ್ರಿ. ಈಗ ನಮ್ಮ ಕರ್ನಾಟಕದಾಗೆ, ಕನ್ನಡ ನಾಡಿನಾಗೆ ಹಿಂಗ ಕನ್ನಡನೇ ಗೊತ್ತಿಲ್ಲ ಅನ್ನೋ ತರ ಉರ್ದು ಮಾತಾಡ್ಕೊಂಡು ಸರ್ಕಾರದ ಪ್ರಕ್ರಿಯೆ ನಡೆಸ್ಲಿಕ್ಕತ್ತಾರ. ಅದು ನಿಯಮಗಳನ್ನೆಲ್ಲ ಗಾಳಿಗೆ ತೋರಿ ವಿಚಿತ್ರ ಅನ್ಸ್ಬಿಡ್ತದ, ಕನ್ಫ್ಯೂಸ್ ಆಗ್ಬಿಡ್ತದ. ಆದ್ರ ಅದಕ್ಕೂ ವಿಪರ್ಯಾಸ ಅಂದ್ರ ಹೆಂಗ್ ಹೇಳೆ, ದೂರದ ಆಸ್ಟ್ರೇಲಿಯಾದಾಗ ಪ್ರಧಾನಿ ಮೋದಿ ಹೋದ ಕೂಡಲೇ ಎಂಥ ಭವ್ಯವಾದ ಸ್ವಾಗತ, ಹರ್ಷೋದ್ಗಾರ. ಇದು ಭಾರತನ ಅಥವಾ ಆಸ್ಟ್ರೇಲಿಯಾನ ಅಂತ ಕನ್ಫ್ಯೂಸ್ ಆಗೋಷ್ಟ್ರ ಮಟ್ಟಿಗೆ ಜನ ಸಮೂಹ ಮೋದಿಜಿನ ನೋಡಿ ಪ್ರೀತಿ ಅಭಿಮಾನದ ಮಳೆ ಸುರಿಸ್ಲಿಕತ್ತಾರ. ನೋಡ್ರಿ, ಯಾವುದೇ ದೇಶಕ್ಕೆ ಹೋಗ್ಲಿ ಪ್ರಧಾನಿ ಮೋದಿಜಿ ಅವರಿಗೆ ಭವ್ಯವಾದ ಸ್ವಾಗತ ಸಿಕ್ಕೇ ಸಿಗ್ತದೆ. ಸ್ವಾಗತದ ಜೊತೆಗೆ ಅಷ್ಟೇ ಅಲ್ಲ, ಮೋದಿಜಿ ಭಾಷಣ ಮಾಡೋ ಮುಂದೆ ಒಂದೇ ಒಂದು ಪದ ಹೇಳ್ತಾರ ನೋಡ್ರಿ. ಅಲ್ಲಿನ ಮಂದಿ ಹರ್ಷೋದ್ಗಾರ ಹಾಕಿದ್ದು, ಕೂಗ್ ಹಾಕಿದ್ದು ಕೇಳಿದ್ರ ಆಪರೇಷನ್ ಸಿಂಧೂರ್ ಅಂತಾರ ನೋಡ್ರಿ. ಆಪರೇಷನ್ ಸಿಂಧೂರ್ ಎಷ್ಟು ಪರಿಣಾಮ ಬೀರೇದ ಅನ್ಲಿಕ್ಕೆ ಅಲ್ಲಿನ ಮಂದಿ ಹಾಕಿರುವಂತಹ ಹರ್ಷೋದ್ಗಾರನೇ ಸಾಕ್ಷಿ ಅಂತ ಹೇಳ್ತೀನಿ ನಾನು. भारत के डिफेंस प्लेटफॉर्म की कैपेबिलिटी और क्रेडिबिलिटी दुनिया देख रही है। आपने ऑपरेशन सिंदूर के दौरान
ऑपरेशन सिंदूर के दौरान डेमो तो देख ही लिया होगा। ನೀವ್ ಏನಾರೇ ಹೇಳ್ರಿ, ಮೋದಿಜಿ ಬೇರೆ ಯಾವುದೇ ದೇಶಕ್ಕೆ ಹೋದಾಗ್ಲೂ ನಮ್ಮ ಭಾರತದಾಗ ಮೋದಿಜಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳು, ನಮ್ಮ ಭಾರತವನ್ನ ಅವರು ಬದಲಾಯಿಸಿದ ರೀತಿಯನ್ನು ನೋಡಿ ಪ್ರಪಂಚದಾದ್ಯಂತ ಮೋದಿಜಿ ಬಗ್ಗೆ ಮೆಚ್ಚುಗೆ, ಅಭಿಮಾನದ ಹೊಳೆ ಹರಿಸ್ತಾರ. ಆದ್ರೆ ಇಲ್ಲಿರೋರು ಅರ್ಧಂಬರ್ಧ ತಿಳ್ಕೊಂಡಿರೋರು ಅದನ್ನ ವೋಟ್ ಚೋರಿ ಅಂತ ತಿಳ್ಕೊತಾರ. ಮೋದಿಜಿ ಮತ್ತೆ ಎಲ್ಲಾ ಕಡೆ ಮನಸ್ಸು ಗೆಲ್ತಾನೆ ಇರ್ತಾರ, ಮನಸ್ಸು ಕದಿತಾನೇ ಇರ್ತಾರ. ಅಂತ ವ್ಯಕ್ತಿತ್ವ ಸಿಗುದು ಬಹಳ ಅಪರೂಪ. ಈಗ ಅದಕ್ಕೆ ತದ್ವಿರುದ್ಧವಾಗಿ ಇಲ್ಲಿ ಒಂದಷ್ಟು ಜನ ಅದಾರ, ಹೇಳ್ತೀನಿ ಕೇಳ್ರಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಗೆ ದಿನಾ ಪ್ರತಿಭಟನೆದಾಗ ಒಂದಲ್ಲ ಒಂದ್ ರೀತಿ ಚಿತ್ರ ವಿಚಿತ್ರವಾಗಿ ಗಾದ್ಲಿ ಎಬ್ಸೋದು, ಸುದ್ದಿ ಮಾಡೋದು. ಎಷ್ಟು ಬಂಡಲ್ ಓವರ್ ಆಕ್ಟಿಂಗ್ ಅಂತೀನಿ. ಇನ್ನ ಪೊಲೀಸರು ಬಂದು ಸರಿಯಾಗಿ ಮುಟ್ಟೂ ಇಲ್ಲ. ಅಷ್ಟಾಗ ನನ್ನ ಹೊಡಿಲಿಕ್ಕೆ ಬಂದಾರ, ನನ್ನ ಹೊಡಿಬೇಡ್ರಿ ಅಂತ ಕೈ ಮುಗಿದು ಏನ್ ಎಷ್ಟು ಓವರ್ ಆಕ್ಟಿಂಗ್, ಬಂಡಲ್ ಆಕ್ಟಿಂಗ್ ನಾರಿ ಎಲ್ಲಿ ನೋಡಿರ್ಲಿಲ್ರಪ್ಪ. सर मारिए मत, मैं पैर छुड़ाओ, मारिए मत, मैं पैर छुड़ाओ, आप मार क्यों रहे हो? उधर ಛೇ ಅರವಿಂದ್ ಕೇಜ್ರಿವಾಲ್ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ. ಅವ್ರು ನೋಡಿದ್ರು ಎಂಥ ಪರಿ ಸಡನ್ ಆಗಿ ಅಳೋದ್ ಹೆಂಗ, ಕರೆಯೋದ್ ಹೆಂಗ, ಎಷ್ಟು ಮಸ್ತ್ ಆಕ್ಟಿಂಗ್ ಮಾಡ್ತಾರ. ಇವ್ರಿಗೆ ಇನ್ನ ಟ್ರೈನಿಂಗ್ ಆಗಿಲ್ಲ ಅಭಿಜಿತ್ ದೀಪ್ಗೆ, ಇನ್ನ ಸ್ವಲ್ಪ ಈಗ ಹೊಸಬ್ರಲ್ಲ, ಈಗೀಗ ಬಂದಾರ, ಕಲ್ಕೋತಾರ ಬಿಡ್ರಿ. ಆದ್ರೆ ಆಕ್ಚುಲ್ ಆಗಿದ್ ಏನಂತ ಹೇಳ್ತೀನಿ ಕೇಳ್ರಿ. ದೆಹಲಿ ಪೊಲೀಸರು ಈ ಪ್ರತಿಭಟನೆ ಮಾಡುವಾಗ ಟೆಂಟ್ಗಳು ಅಥವಾ ಟಾರ್ಪಲ್ಗಳನ್ನ ಹಾಕ್ಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಇಷ್ಟು ಗದ್ದಲ ಎಬ್ಸರ ಅಭಿಜಿತ್ ದೀಪ್ಗೆ. ಆದ್ರ ಅವ್ರು ಹೇಳಿದ್ದು ಸುಳ್ಳು. ಯಾಕಂದ್ರ ಈಗ ಮಳೆ ಬರ್ಲಿಕ್ಕತ್ತದ, ಮಳೆಯಿಂದ ರಕ್ಷಣೆ ಮಾಡ್ಕೋಬೇಕಂದ್ರ ಏನ್ರ ಒಂದು ಬೇಕಾಗ್ತದ, ಅದಕ್ಕೆ ಟೆಂಟ್ ಅಥವಾ ಟಾರ್ಪಲ್ ಹಾಕೋರಿ ಅಂತ ಹೇಳಿ ಪೊಲೀಸರು ಅನುಮತಿ ಕೊಟ್ಟಾರ. ಆದ್ರೆ ಈ ಟೆಂಟ್ ಟಾರ್ಪಲ್ ಹಾಕೊಳ್ಳೋದು ಅಷ್ಟ ಅಲ್ಲ, ಕಬ್ಬಿಣದ ಸ್ಟ್ಯಾಂಡ್ ಗಳನ್ನ ಹಾಕಿ ಒಂದು ಭದ್ರ ಮನಿ ಕಟ್ಸುವಂಗ ಮಾಡ್ತೀನಿ ಅಂತ ಅಂದಿದ್ರಂತ ಅಭಿಜಿತ್ ದೀಪ್ಗೆ. ಹಿಂಗಾದ್ರೆ ಹೆಂಗ್ ಹೇಳ್ರಿ? ಜಂತರ್ ಮಂತರ್ ಅನ್ನೋದು ಸರ್ಕಾರದ ಆಸ್ತಿ. ಅಲ್ಲಿ ಹಿಂಗ ಏನಪ್ಪ ಶಾಶ್ವತವಾಗಿ ವ್ಯವಸ್ಥೆ ಮಾಡ್ಕೊಂಡು ಏನ್ ಇಲ್ಲೇ ಇರೋರ, ಇವ್ರು ಬಾರಿ ಕಾಲ ಇಲ್ಲೇ ಪ್ರತಿಭಟನೆ ಮಾಡ್ಕೋತಿರೋರ, 4 ದಿನ ಮಾಡ್ತಾರೋ 8 ದಿನ ಮಾಡ್ತಾರೋ ಯಾರಿಗ್ ಗೊತ್ತು. ಹಿಂಗಾಗಿ ಬ್ಯಾಡ್ ಅಂದಾರ ಪೊಲೀಸರು. ಮತ್ ಹೌದಿಲ್ಲ ಹೇಳ್ರಿ, ಟೆಂಪ್ರರಿ ಆಗಿ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಳ್ರಿ ಅಂತ ಅನುಮತಿ ಕೊಟ್ಟಾರ. ಅದನ್ನ ಬಿಟ್ಟು ಹಿಂಗ ಮಾಡ್ತೀನಿ ಅಂದ್ರ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಅದಕ್ಕೆ ಈ ಪರಿ ಸುಳ್ಳು ಹೇಳಿ ಗಾದ್ಲಿ ಎಬ್ಬಿಸಿ ಇಷ್ಟು ಬಂಡಲ್ ಆಗಿ ಆಕ್ಟಿಂಗ್ ಮಾಡಿ ಹಿಂಗ ಸುದ್ದಿ ಮಾಡ್ತಾರ ನೋಡ್ರಿ. ಬಹಳ ವಿಚಿತ್ರ ಅನ್ಸ್ಬಿಡ್ತು. सर नहीं, आपने रोक रखा है सर। नहीं जो बात पीछे बात तो सुन जवाब तो आपने रोक टेंट की परमिशन नहीं मिल रही भैया। बाहर जो स्टैंड रोक रखे सर, प्लीज सर मारिए मत, सर मारिए मत, मैं पैर छुड़ाओ, मारिए मत, मार क्यों रहे? मैं पैर छुड़ाओ, आप मार क्यों रहे हो? उधर ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.